ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ಸಹ ವಿಶೇಷವಾದ ಮಹತ್ವವಿದೆ. ವರ್ಷದ 4ನೇ ತಿಂಗಳಾಗಿರುವಂಥ ಆಷಾಢ ಮಾಸವು ಸಹ ಅಂತಹದ್ದೇ ಒಂದು ಪವಿತ್ರವಾದ ಕಾಲಘಟ್ಟ. ಆಧ್ಯಾತ್ಮಿಕ ಆಚರಣೆಗಳಿಗಾಗಿ ಹೆಸರುವಾಸಿಯಾಗಿರುವಂಥ ಆಷಾಢ ಮಾಸದ ಮಹತ್ವವೇನು? ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನೇಕೆ ಮಾಡುವುದಿಲ್ಲ? ಹಾಗೂ ಈ ಮಾಸದಲ್ಲಿ ಮಾಡಬಹುದಾದ ಪುಣ್ಯ ಕಾರ್ಯಗಳು ಯಾವುವು? ಸರ್ವಶತ್ರುಬಾಧೆ ದುಷ್ಟಶಕ್ತಿಗಳ ನಿವಾರಣೆಗೆ ಮನೆಯಲ್ಲಿ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು? ವಾರಾಹಿ ಅಮ್ಮನವರ ಯಾವ ರೀತಿ ಪೂಜೆ ಮಾಡಿದರೆ ಅದ್ಭುತ ಯಶಸ್ಸು? ವರ್ಷಪೂರ್ತಿ ದೇವಿಯ ರಕ್ಷಣೆ ಜೊತೆಗೆ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾ ಮಾತೆ ಅಂತ ಕಮೆಂಟ್ ಮಾಡಿ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನೇಕೆ ಮಾಡುವುದಿಲ್ಲ? ಆಷಾಢ ಮಾಸ ದಕ್ಷಿಣಾಯಣ ಕಾಲದಿಂದ ಪ್ರಾರಂಭವಾಗುತ್ತದೆ. ದಕ್ಷಿಣಾಯಣ ಕಾಲದಲ್ಲಿ ಸೂರ್ಯ ದಕ್ಷಿಣಾಭಿಮುಖವಾಗಿ ಸಂಚರಿಸಲು ಆರಂಭಿಸುತ್ತಾನೆ. ನಮ್ಮ ಒಂದು ವರ್ಷ ದೇವಾನುದೇವತೆಗಳಿಗೆ ಒಂದು ದಿನಕ್ಕೆ ಸಮ. ದೇವಾನುದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯಣ ರಾತ್ರಿಯ ಸಮಯ. ಆದ್ದರಿಂದಲೇ ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಿಂದಿರುತ್ತಾರೆ ಹಾಗೂ ದಕ್ಷಿಣಾಯಣದಲ್ಲಿ ನಿದ್ರೆಗೆ ಜಾರುತ್ತಾರೆ. ಆಷಾಢ ಮಾಸದ ಆರಂಭದಲ್ಲಿ ದೇವಾನುದೇವತೆಗಳಿಗೆ ಕತ್ತಲೆ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ದೇವತೆಗಳೆಲ್ಲ ಯೋಗ ನಿದ್ರೆಯಲ್ಲಿರುವ ಕಾರಣದಿಂದಲೇ ಶುಭ ಕಾರ್ಯಗಳಿಗೆ ದೇವತೆಗಳ ಪೂರ್ಣಾನುಗ್ರಹ ಲಭಿಸುವುದಿಲ್ಲ. ಹೀಗಾಗಿ ಈ ಮಾಸದಲ್ಲಿ ಕೈಗೊಳ್ಳುವ ಯಾವುದೇ ಮಂಗಳ ಕಾರ್ಯಗಳು ಸಹ ಫಲಿಸುವುದಿಲ್ಲ ಎನ್ನುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ನಂಬಿಕೆಯಾಗಿದೆ. ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರನ್ನು ಇಡಲಾಗಿದೆ. ಮತ್ತೊಂದೆಡೆ ಇದು ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರದ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತದೆ. ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿರೋದ್ರಿಂದ ಇದನ್ನು ಆಷಾಢ ಮಾಸವೆಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆ, ದುರ್ಗಾ ಮಾತೆಯ ಪೂಜೆ, ವಿಷ್ಣು ದೇವರ ಪೂಜೆ ಮಾಡುವುದು ತುಂಬ ವಿಶೇಷ. ಸಕಲ ಇಷ್ಟಾರ್ಥಗಳ ಈಡೇರಿಕೆಯ ಮಾಸ ಎಂದು ಆಷಾಢ ಮಾಸಕ್ಕೆ ಕರೆಯಲಾಗುತ್ತದೆ. ಚಾತುರ್ಮಾಸ ಕೂಡ ಆಷಾಢ ಮಾಸದಿಂದ ಪ್ರಾರಂಭವಾಗುತ್ತದೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣು 4 ತಿಂಗಳುಗಳ ಕಾಲ ದೀರ್ಘ ವಿಶ್ರಾಂತಿಗೆ ಹೋಗುತ್ತಾನೆ, ಅಂದರೆ ನಿದ್ರೆಗೆ ಜಾರುತ್ತಾನೆ. ಈ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ. ಮದುವೆ, ಗೃಹ ಪ್ರವೇಶ, ಶಂಕುಸ್ಥಾಪನೆಯಂಥ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಈ ಮಾಸವನ್ನು ಶೂನ್ಯ ಮಾಸವೆಂದು ಕೂಡ ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಹೊಸ ಏಕಾದಶಿ ಅಂದರೆ ಮೊದಲ ಏಕಾದಶಿಯ ಆರಂಭವಾಗುತ್ತದೆ. ಸಾಕ್ಷಾತ್ ವಿಷ್ಣುದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುವ ಸಮಯ ಇದಾಗಿದ್ದು, ಈ ಮಾಸದಲ್ಲಿ ಹಗಲು ಕಡಿಮೆಯಾಗುತ್ತದೆ, ರಾತ್ರಿ ಹೆಚ್ಚಾಗುತ್ತದೆ. ಈ ಮಾಸದಲ್ಲಿ ಸಕಲ ಜೀವರಾಶಿಗಳಿಗೂ ರೋಗಗಳು ಉಲ್ಬಣವಾಗುತ್ತವೆ. ಈ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಜಾಗದಲ್ಲಿರಬಾರದು, ಗಂಡ ಹೆಂಡತಿ ಸೇರಬಾರದು. ಈ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದರೆ ಹುಟ್ಟುವ ಮಗುವಿನ ಅನಾರೋಗ್ಯದ ಸಮಸ್ಯೆಗಳು ಬರುತ್ತದೆಂದು ನಂಬಲಾಗುತ್ತದೆ. ಆಷಾಢದಲ್ಲಿ ಪ್ರತಿ ಶುಕ್ರವಾರ ನಿಮ್ಮೂರಿನ ಗ್ರಾಮ ದೇವತೆಯರಿಗೆ ಅನ್ನವನ್ನು ನೀಡಿ ಬೇಡಿಕೊಂಡ್ರೆ ಯಾವುದೇ ರೋಗ ರುಜಿನಗಳು ಹತ್ತಿರಕ್ಕೂ ಕೂಡ ಸುಳಿಯದಂತೆ ದೇವಿಯೇ ರಕ್ಷಿಸುತ್ತಾಳೆ. ಈ ಮಾಸದಲ್ಲಿ ಉಗ್ರ ಸ್ವರೂಪಿ ದೇವರುಗಳನ್ನು ಪೂಜಿಸಿದರೆ ಜಾತಕದಲ್ಲಿರುವಂಥ ಪಾಪಗ್ರಹ ದೋಷಗಳು ದೂರವಾಗುತ್ತದೆ. ಕಾಳಿಕಾದೇವಿ, ಚಾಮುಂಡೇಶ್ವರಿ ದೇವಿ, ಕಾಲಭೈರವೇಶ್ವರ ಸ್ವಾಮಿ, ಮಹಿಷಾಸುರ ಮರ್ದಿನಿ, ವಾರಾಹಿ ದೇವಿ ಹೀಗೆ ಉಗ್ರ ದೇವತೆಗಳನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆರಾಧಿಸಬೇಕು. ಮಂಗಳವಾರ, ಶುಕ್ರವಾರಗಳಂದು ಈ ಮಾಸದಲ್ಲಿ ರಾಹು ಕಾಲದಲ್ಲಿ ದುರ್ಗಾದೇವಿಯ ಆಲಯದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದರೆ ಕುಟುಂಬದಲ್ಲಿನ ಅನಾರೋಗ್ಯದ ಸಮಸ್ಯೆ, ಹಣಕಾಸಿನ ಕಷ್ಟ, ಶತ್ರುಬಾಧೆ, ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗುತ್ತದೆ. ಗ್ರಾಮ ದೇವತೆಯರಿಗೆ ಬೇವಿನ ಸೊಪ್ಪನ್ನು ಅರ್ಪಿಸಿ ನಿಂಬೆಹಣ್ಣಿನ ಹಾರವನ್ನು ನೀಡಿ ನಮಸ್ಕರಿಸಿದರೆ, ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿಸಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಕುಂಕುಮಾರ್ಚನೆ ಮಾಡಿದರೆ ದುರ್ಗೆಯ ಪರಿಪೂರ್ಣ ರಕ್ಷಣೆ ಹಾಗೂ ಅನುಗ್ರಹ ಲಭಿಸುತ್ತದೆ. ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಮಾಸಗಳಲ್ಲಿ ಆಷಾಢ ಮಾಸವು ಒಂದಾಗಿದೆ. ಈ ಮಾಸದಲ್ಲಿ ನಿಮ್ಮ ಮನೆಗೆ ಸಮೀಪವಿರುವ ವಿಷ್ಣು ಆಲಯಗಳಲ್ಲಿ ದೇಗುಲದ ಸೇವೆಯನ್ನು ಮಾಡಬೇಕು. ಅಂದರೆ ದೇಗುಲದ ಆವರಣವನ್ನು ನಿಮ್ಮ ಕೈನಿಂದ ಸ್ವಚ್ಛ ಮಾಡಿ ಮೆಟ್ಟಿಲುಗಳನ್ನು ತೊಳೆದು ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ಗಿಡ ಮರಗಳಿಗೆ ನೀರನ್ನು ಅರ್ಪಿಸುವುದು, ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಪ್ರಸಾದ ಹಂಚುವ ಕೆಲಸವನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತದೆ.
ವಿಷ್ಣು ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆಚರಣೆ ಮಾಡಬೇಕು. ಈ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಸೂರ್ಯ ಮುಳುಗಿದ ಮೇಲೆ ವಾರಾಹಿ ಅಮ್ಮನನ್ನು ವಿಶೇಷ ನಿಯಮಗಳ ಮೂಲಕ ಪೂಜಿಸಿ ಆರಾಧಿಸಲಾಗುತ್ತದೆ. ಈ ವಾರಾಹಿ ನವರಾತ್ರಿಯು ಈ ಮಾಸದಲ್ಲಿ ಜೂನ್ 26ರಿಂದ ಆರಂಭವಾಗಿ ಜುಲೈ 4ನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭವಾಗುವುದು ಈ ಆಷಾಢ ಸಮಯದಲ್ಲಿ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿಯೇ. ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಇದೇ ಮಾಸದಲ್ಲಿ. ಮಹಾಪತಿವ್ರತೆ ಅನಸೂಯಾದೇವಿ 4 ಸೋಮವಾರ ಶಿವವ್ರತ ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸಬೇಕು. ಇನ್ನು ಈ ಮಾಸದಲ್ಲಿ ಪ್ರತಿನಿತ್ಯವೂ ಈ 12 ನಾಮಗಳನ್ನು ವಾರಾಹಿ ದೇವಿಯನ್ನು ನೆನೆದು ಹೇಳಿಕೊಂಡ್ರೆ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಮೊದಲು ಈ ನಾಮಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ನಾಮಗಳು ಈ ರೀತಿಯ ಆಗಿವೆ: ಪಂಚಮಿ ದಂಡನಾಥ, ಸಾಂಗಿತ್ಯ ಸಮಯೇಶ್ವರಿ, ಸಮಯ ಸಂಕೇತ ವಾರಾಹಿ, ಪೂರ್ತಿನಿ ಶಿವವಾರ್ತಾಳಿ, ಮಹಾಸೇನ ಆಜ್ಞಾ ಚಕ್ರೇಶ್ವರಿ ಅರಿಜ್ನಿ. ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಿಸುತ್ತಾ ಈ 12 ನಾಮಗಳನ್ನು ಹೇಳಿಕೊಂಡು ವಾರಾಹಿ ದೇವಿಯ ರೂಪವನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬಹುದು. ಅಥವಾ ದುರ್ಗಾದೇವಿಯ ದೇಗುಲಕ್ಕೆ ಹೋದಾಗ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ 12 ನಾಮಗಳನ್ನು ಹೇಳಿಕೊಂಡು, ಅಮ್ಮ ವಾರಾಹಿ, ಈ ಆಷಾಢ ಮಾಸದಲ್ಲಿ ನಿನ್ನ ಸ್ಮರಣೆಯನ್ನು ಮಾಡಿಕೊಳ್ತಿದ್ದೀನಿ. ನಿನ್ನನ್ನು ಪೂಜಿಸುವ ಶಕ್ತಿ ಹಾಗೂ ಯೋಗ್ಯತೆಯನ್ನು ನನಗೆ ಕೊಡು. ನನ್ನ ಕುಟುಂಬದ ರಕ್ಷಣೆಯನ್ನು ಮಾಡು. ಯಾವ ದುಷ್ಟಶಕ್ತಿಗಳು ಶತ್ರುಗಳು ಮಾಡಿಸುವಂಥ ವಾಮಾಚಾರ ಪ್ರಯೋಗಗಳ ನೆರಳು ಕೂಡ ನಮ್ಮ ಮೇಲೆ ಬೀಳದಂತೆ ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿಕೊಳ್ಬೇಕು. ದೇವಿಯ ಈ ನಾಮಗಳನ್ನು ಹೇಳಿಕೊಂಡ್ರೆ ಕೇವಲ ದುಷ್ಟಶಕ್ತಿಗಳ ಕಾಟವಷ್ಟೇ ಅಲ್ಲ, ನಿಮಗಿರುವ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಂಕಷ್ಟ, ಸ್ವಂತ ಮನೆ ಮಾಡಿಕೊಳ್ಳಲು ಇರುವಂತಹ ಅಡೆತಡೆಗಳೆಲ್ಲ ಕಳೆದು ಸ್ವಂತ ಮನೆಯ ಯೋಗ ಪ್ರಾಪ್ತಿಯಾಗಿ ನಿಮ್ಮದೇ ಸ್ವಂತ ಮನೆಯಲ್ಲಿ ವಾಸಿಸುವಂತಹ ಅದೃಷ್ಟ ಶೀಘ್ರವಾಗಿ ಲಭಿಸುತ್ತದೆ. ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲವೆಂದರೂ ಅತ್ಯಂತ ಸರಳವಾಗಿ ದುರ್ಗಾದೇವಿ ಅಥವಾ ಮನೆದೇವರ ಚಿತ್ರಪಟದ ಮುಂದೆ ಕುಳಿತು ವಾರಾಹಿ ಅಮ್ಮನನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಂಡು ಸುವರ್ಣಗಡ್ಡೆಯ ದೀಪವನ್ನು ಒಂದು ಶುಕ್ರವಾರವಾದರೂ ಸರಿ ಆಷಾಢ ಮಾಸದಲ್ಲಿ ತಪ್ಪದೆ ಬೆಳಗಿಸಬೇಕು. ಈ ಒಂದು ದೀಪವನ್ನು ವಾರಾಹಿ ನವರಾತ್ರಿಯಲ್ಲಿ ಬೆಳಗಿಸಿದರೂ ಕೂಡ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ಸುವರ್ಣ ಗಡ್ಡೆಯನ್ನು ಮನೆಗೆ ತಂದು ನೀರಿನಲ್ಲಿ ತೊಳೆದು ಮಧ್ಯಭಾಗದಲ್ಲಿ ತೆಗೆದು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹೂಬತ್ತಿಗಳನ್ನು ಬಳಸಿ ಅಥವಾ 3 ಬತ್ತಿಗಳನ್ನು ಈ ವಿಧವಾಗಿ ಬಿಡಿಬಿಡಿಯಾಗಿ ಉರಿಸಿ ದೀಪಾರಾಧನೆಯನ್ನು ಮಾಡಿ ಮರುದಿನ ಆ ಸುವರ್ಣ ಗಡ್ಡೆಯನ್ನು ಅಡುಗೆಗೆ ಬಳಸಬಹುದು ಅಥವಾ ಗೋಮಾತೆಗೆ ನೀಡಬಹುದು. ಇದರಿಂದ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಕ್ರಮವಾಗಿ ಕಳೆಯುತ್ತಾ ಅಡುಗೆಗೆ ಬಳಸೋಕೆ ಆಗೋದಿಲ್ಲ ಅಂದರೆ, ಗೋಮಾತೆಗೂ ಈ ಸುವರ್ಣ ಗಡ್ಡೆಯನ್ನು ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಹರಿಯುವ ನೀರಿನಲ್ಲಿ ಬಿಟ್ಟು ಬಿರಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು. ನೋಡಿದ್ರಲ್ಲ, ಆಷಾಢ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ವಾರಾಹಿ ದೇವಿಯ ಆರಾಧನೆಯನ್ನು ಯಾವ ರೀತಿಯಾಗಿ ಸರಳವಾಗಿ ಮಾಡಿಕೊಳ್ಳಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾ ಮಾತೆ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹೆಣ್ಣು ಮಕ್ಕಳು ಕುಂಕುಮ ಇಟ್ಕೊಂಡ್ರೆ ಆ ಮನೆಗೆ ಮಹಾಲಕ್ಷ್ಮಿ ನಡೆದುಕೊಂಡು ಬರುತ್ತಾಳೆ ಎನ್ನುತ್ತಾರೆ ನಮ್ಮ ಹಿರಿಯರು. ಮನೆಯ ಗೃಹಿಣಿಯ ಹಣೆಯ ಮೇಲೆ ಕೆಂಪು ಕುಂಕುಮವಿದ್ದರೆ ಆ ಮನೆ ಕಳೆಕಳೆಯಾಗಿರುತ್ತದೆ. ಆದರೆ ಅದೇ ಕುಂಕುಮದ ಗುಟ್ಟು ನಿಮ್ಮ ಮನೆಯ ದರಿದ್ರವನ್ನು, ಇಲ್ಲದ ತೊಂದರೆಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ತರುತ್ತದೆ ಎಂದು ನಿಮಗೆ ಗೊತ್ತಾ? ಆಶ್ಚರ್ಯವಾಗ್ತಿದೆ ಅಲ್ವಾ? ಅದೇ ಬೊಟ್ಟು ಇಟ್ಟುಕೊಳ್ಳುವುದು ಶುಭಪ್ರದ ಅಲ್ವಾ? ಆದ್ದರಿಂದ ಕಷ್ಟಗಳು ಬರುವುದು ಹೇಗೆ ಎಂದು ನೀವು ಕೇಳಬಹುದು. ಹೌದು, ತಾಯಿ ಕುಂಕುಮ ಇಟ್ಕೊಳ್ಳುವುದು ಮಹಾಭಾಗ್ಯವೇ. ಆದರೆ ಆ ಕುಂಕುಮ ಇಟ್ಟುಕೊಳ್ಳುವ ವಿಧಾನದಲ್ಲಿ ನಮಗೆ ತಿಳಿಯದಂತೆ ಈ ಇಂದಿನ ಓಟದ ಆಧುನಿಕ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಶಾಪವಾಗಿ ಪರಿಣಮಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಪತಿ ಪತ್ನಿಯರ ನಡುವೆ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿವೆ. ಎಷ್ಟೇ ಹಣ ಸಂಪಾದಿಸಿದರೂ ಅದು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ನಿಮ್ಮ ಯಜಮಾನರಿಗೆ ಅಥವಾ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆಯೇ? ಹಾಗಿದ್ರೆ ನೀವು ಪ್ರತಿದಿನ ಕುಂಕುಮ ಇಟ್ಕೊಳ್ಳುವಾಗ ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಿ ಎಂದೇ ಅರ್ಥ. ಇಂದು ನಾನು ಹೇಳಲಿರುವ ಈ ವಿಷಯಗಳನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅಯ್ಯೋ, ಇಷ್ಟು ದಿನ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ನಮ್ಮ ಕೈಯಾರೆ ನಮ್ಮ ಮನೆಯ ಸೌಭಾಗ್ಯವನ್ನು ನಾವೇ ದೂರ ಮಾಡಿಕೊಂಡ್ವಾ ಎಂದು ನೀವು ಬೇಸರ ಪಟ್ಟುಕೊಳ್ಳುತ್ತೀರಿ.
ಆದರೆ ಚಿಂತಿಸಬೇಡಿ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ವಿಡಿಯೋದ ಮಧ್ಯದಲ್ಲಿ ಕುಂಕುಮ ಇಟ್ಟುಕೊಳ್ಳುವ ವಿಧಾನದ ಹಿಂದಿರುವ ದೊಡ್ಡ ವಿಜ್ಞಾನವನ್ನು ನಾನು ವಿವರಿಸುತ್ತೇನೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮನೆಗೆ ಹಿಡಿದಿರುವ ದರಿದ್ರವೆಲ್ಲವೂ ತೊಲಗಿ ಕುಬೇರ ಯೋಗ ಒಲಿಯುವಂತೆ ಮಾಡುವ ಒಂದು ಅದ್ಭುತವಾದ ಕುಂಕುಮದ ಪರಿಹಾರವನ್ನು ತಿಳಿಸುತ್ತೇನೆ. ಆ ಪರಿಹಾರವನ್ನು ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿ ಕನಕ ಮಳೆ ಸುರಿಯುತ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಮನೆ ಯಾವಾಗಲೂ ಸಿರಿ ಸಂಪತ್ತಿನಿಂದ ಕಂಗೊಳಿಸಲಿ ಎಂದು ಮನಸಾರೆ ಆಶಿಸುತ್ತಾ ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಜೈ ಭವಾನಿ ಎಂದು ಬರೆಯಿರಿ. ಆ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಮ್ಮ, ಒಂದು ಮನೆ ಉದ್ಧಾರ ಆಗಬೇಕಂದ್ರೂ ಅಥವಾ ನಾಶವಾಗಬೇಕಂದ್ರೂ ಅದು ಆ ಮನೆಯ ಗೃಹಿಣಿಯ ಕೈಯಲ್ಲೇ ಇರುತ್ತದೆ. ನೀವು ಬೆಳಗ್ಗೆ ನಿದ್ರೆಯಿಂದ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಷ್ಟೋ ಕೆಲಸಗಳನ್ನು ಮಾಡ್ತೀರಿ. ಆದರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಕನ್ನಡಿಯ ಮುಂದೆ ನಿಂತು ನೀವು ಇಟ್ಟುಕೊಳ್ಳುವ ಆ ಕುಂಕುಮದ ಬೊಟ್ಟು ನಿಮ್ಮ ಇಡೀ ದಿನ ಹೇಗಿರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ಮುಖದಲ್ಲಿ 2 ಹುಬ್ಬುಗಳ ಮಧ್ಯೆ ಇರುವ ಜಾಗವನ್ನು ಆಜ್ಞಾ ಚಕ್ರ ಎನ್ನುತ್ತಾರೆ. ಇದು ಸಾಕ್ಷಾತ್ ಶಿವ ಪಾರ್ವತಿಯರ ಸ್ಥಾನ. ನಮ್ಮ ದೇಹದಲ್ಲಿನ ಎಲ್ಲ ನುಡಿಗಳು ಇಲ್ಲೇ ಬಂದು ಸಂಧಿಸುತ್ತವೆ. ನೀವು ಕುಂಕುಮವನ್ನು ಯಾವ ಬೆರಳಿನಿಂದ ಇಡುತ್ತಿದ್ದೀರಿ, ಯಾವ ದಿಕ್ಕಿಗೆ ಮುಖ ಮಾಡಿ ಇಡುತ್ತಿದ್ದೀರಿ, ಎಂತಹ ಕುಂಕುಮವನ್ನು ಇಡುತ್ತಿದ್ದೀರಿ ಎಂಬುದರ ಮೇಲೆಯೇ ನಿಮ್ಮ ಪತಿಯ ಆಯಸ್ಸು, ನಿಮ್ಮ ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಆಧಾರವಾಗಿರುತ್ತದೆ. ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಟಿವಿ ಸೀರಿಯಲ್ಗಳನ್ನು ನೋಡಿಯೋ ಅಥವಾ ಫ್ಯಾಷನ್ಗಾಗಿಯೋ ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಿದ್ದಾರೆ. ಸ್ಟಿಕ್ಕರ್ ಬೊಟ್ಟಿನ ಹಿಂಭಾಗದಲ್ಲಿರುವ ಗಮ್ಮನ್ನು ರಾಸಾಯನಿಕಗಳಿಂದ ತಯಾರಿಸಿರುತ್ತಾರೆ. ಆ ಸ್ಟಿಕ್ಕರನ್ನು ಆಜ್ಞಾಚಕ್ರದ ಮೇಲೆ ಇಡುವುದರಿಂದ ನಿಮ್ಮ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಹೋಗುತ್ತದೆ. ಅದಕ್ಕಾಗಿಯೇ ಗಮನಿಸಿ, ಸ್ಟಿಕ್ಕರ್ ಬೊಟ್ಟು ಇಟ್ಟುಕೊಳ್ಳುವವರಿಗೆ ಪದೇ ಪದೇ ತಲೆನೋವು ಬರುವುದು, ಮಾನಸಿಕ ಒತ್ತಡ ಹೆಚ್ಚಾಗುವುದು, ಕಿರಿಕಿರಿ ಮಾಡಿಕೊಳ್ಳುವುದು ನಡೆಯುತ್ತಿರುತ್ತದೆ. ಯಾವಾಗ ಮನೆಯ ಗೃಹಿಣಿ ಕಿರಿಕಿರಿ ಮಾಡಿಕೊಳ್ಳುತ್ತಾಳೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಉಂಟಾಗಿ ಮನೆಗೆ ಬರುವ ಮಹಾಲಕ್ಷ್ಮಿ ಹಿಂದಿರುಗಿ ಹೋಗುತ್ತಾಳೆ. ಕುಂಕುಮ ಎಂಬುದು ಶುದ್ಧವಾದ ಅರಿಶಿನ, ನಿಂಬೆ ರಸ ಮತ್ತು ಹಸುವಿನ ತುಪ್ಪದಿಂದ ತಯಾರಾಗಿರುವ ಒಂದು ದಿವ್ಯ ಔಷಧ. ಅದನ್ನಿಟ್ಕೊಂಡ್ರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಈಗ ನಾನು ಹೇಳಲಿರುವ ತಪ್ಪುಗಳನ್ನು ನೀವು ಮಾಡ್ತಿದ್ದೀರಾ ಎಂದು ಗಮನವಿಟ್ಟು ಕೇಳಿ. ಈ ತಪ್ಪುಗಳನ್ನು ಯಾರು ಮಾಡುವುದಿಲ್ಲವೋ ಅವರ ಮನೆಗೆ ಕಷ್ಟಗಳು ಎಂಬುದು ಜೀವನದಲ್ಲಿ ಬರುವುದಿಲ್ಲ. ಮೊದಲನೇ ತಪ್ಪು, ಕುಂಕುಮವನ್ನು ಯಾವ ಬೆರಳಿನಿಂದ ಇಟ್ಕೊಳ್ತಿದ್ದೇವೆ. ಬಹಳಷ್ಟು ಮಹಿಳೆಯರು ಗಡಿಬಿಡಿಯಲ್ಲಿ ಕನ್ನಡಿಯ ಮುಂದೆ ನಿಂತು ತೋರು ಬೆರಳಿನಿಂದ ಅಂದರೆ ಇಂಡೆಕ್ಸ್ ಫಿಂಗರ್ನಿಂದ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಇದು ಮಹಾಪಾಪ. ಶಾಸ್ತ್ರಗಳ ಪ್ರಕಾರ ತೋರು ಬೆರಳು ಎಂಬುದು ಅಹಂಕಾರದ ಪ್ರತೀಕ. ಅಷ್ಟೇ ಅಲ್ಲ, ಪಿತೃದೇವತೆಗಳಿಗೆ ತರ್ಪಣ ಬಿಡುವಾಗ ಮಾತ್ರ ತೋರು ಬೆರಳನ್ನು ಬಳಸುತ್ತಾರೆ. ನೀವು ತೋರು ಬೆರಳಿನಿಂದ ಕುಂಕುಮ ಇಟ್ಕೊಂಡ್ರೆ ಸಾಕ್ಷಾತ್ ನಿಮ್ಮ ಮನೆಗೆ ದರಿದ್ರವನ್ನು ಮತ್ತು ಮೃತ್ಯುವನ್ನು ಆಹ್ವಾನಿಸಿದಂತೆಯೇ ಸರಿ. ಯಾವಾಗಲೂ ಉಂಗುರದ ಬೆರಳಿನಿಂದಲೇ ಕುಂಕುಮ ಇಟ್ಟುಕೊಳ್ಳಬೇಕು. ಉಂಗುರದ ಬೆರಳು ಸೂರ್ಯನಾಡಿಗೆ ಸಂಬಂಧಿಸಿದ್ದಾಗಿದೆ. ಈ ಬೆರಳಿನಿಂದ ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ ಮತ್ತು ಸಂಪತ್ತು ವೃದ್ಧಿಯಾಗುತ್ತವೆ. ಮಧ್ಯದ ಬೆರಳಿನಿಂದ ಇಟ್ಕೊಂಡ್ರೆ ಆಯಸ್ಸು ಹೆಚ್ಚುತ್ತದೆ. ಆದ್ದರಿಂದ ನಾಳೆಯಿಂದ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳನ್ನು ಮಾತ್ರ ಬಳಸಿ. ಎರಡನೇ ತಪ್ಪು, ನಿಂತುಕೊಂಡು ಅಥವಾ ನಡೆಯುತ್ತಾ ಕುಂಕುಮ ಇಟ್ಟುಕೊಳ್ಳುವುದು. ಈ ದಿನಗಳಲ್ಲಿ ಮಹಿಳೆಯರಿಗೆ ಸಮಯವೇ ಇರುವುದಿಲ್ಲ. ಆಫೀಸ್ಗಳಿಗೆ ಹೋಗುವ ಗಡಿಬಿಡಿ, ಬ್ಯಾಗ್ ತಗಲಿಸಿಕೊಂಡು ನಡೆಯುತ್ತಲೋ ಅಥವಾ ಕಾರ್ನಲ್ಲಿ ಕುಳಿತು ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಅಮ್ಮ, ಕುಂಕುಮ ಎಂಬುದು ಅಮ್ಮನವರ ಸ್ವರೂಪ. ಅದನ್ನು ಅಷ್ಟೊಂದು ಅಗೌರವದಿಂದ ಇಟ್ಕೊಂಡ್ರೆ ಆ ಅಮ್ಮನವರಿಗೆ ಕೋಪ ಬರುವುದಿಲ್ಲವೇ? ಕುಂಕುಮ ಇಟ್ಟುಕೊಳ್ಳುವಾಗ ಕನಿಷ್ಠ 2 ನಿಮಿಷ ಕುಳಿತುಕೊಂಡು ಮನಸ್ಸಿನಲ್ಲಿ ಇಷ್ಟ ದೈವವನ್ನು ಸ್ಮರಿಸುತ್ತಾ ಇಟ್ಟುಕೊಳ್ಳಬೇಕು. ನಿಂತುಕೊಂಡು ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಹ ಸ್ಥಿರವಾಗಿ ನಿಲ್ಲದೆ ಹೊರಟು ಹೋಗುತ್ತಾಳೆ. ಸ್ಥಿರವಾಗಿ ಕುಳಿತು ಬೊಟ್ಟು ಇಟ್ಟುಕೊಳ್ಳುವ ಗೃಹಿಣಿಯ ಮನೆಯಲ್ಲಿ ಸಿರಿ ಸಂಪತ್ತುಗಳು ಸ್ಥಿರವಾಗಿರುತ್ತವೆ. ಮೂರನೆಯ ತಪ್ಪು, ಕುಂಕುಮ ಕೆಳಗೆ ಉದುರುವುದು. ಬಹಳಷ್ಟು ಮನೆಗಳಲ್ಲಿ ನಾನು ನೋಡುತ್ತೇನೆ, ಮಹಿಳೆಯರು ಬೊಟ್ಟು ಇಟ್ಟುಕೊಳ್ಳುವಾಗ ಕುಂಕುಮ ಕೆಳಗೆ ಉದುರುತ್ತದೆ. ಅದನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ನಂತರ ಅದರ ಮೇಲೆ ನಾವು ನಮ್ಮ ಮಕ್ಕಳು ಕಾಲಿಟ್ಟು ತುಳಿಯುತ್ತಿರುತ್ತೇವೆ. ಎಂತಹ ಘೋರವಿದು! ತಾಯಿ ಕೆಂಪು ಕುಂಕುಮ ಸಾಕ್ಷಾತ್ ರಜೋಗುಣಕ್ಕೆ ಮತ್ತು ಶಕ್ತಿಗೆ ಪ್ರತೀಕ. ಅದು ಕಾಲುಗಳ ಕೆಳಗೆ ಬಿದ್ದರೆ ಆ ಮನೆಯ ಯಜಮಾನ ಅಂದರೆ ನಿಮ್ಮ ಪತಿ ವೃತ್ತಿ ಜೀವನದಲ್ಲಿ ತೀವ್ರವಾದ ನಷ್ಟಗಳನ್ನು ಎದುರಿಸುತ್ತಾರೆ. ಸಾಲದ ಸುಳಿಗೆ ಸಿಲುಕುತ್ತಾರೆ.
ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದಿಲ್ಲ. ಅದಕ್ಕಾಗಿಯೇ ಕುಂಕುಮ ಇಟ್ಟುಕೊಳ್ಳುವಾಗ ಎಡಗೈಯನ್ನು ಕೆಳಗೆ ಆಸರೆಯಾಗಿ ಇಟ್ಟುಕೊಂಡು ಅತ್ಯಂತ ಜಾಗರೂಕತೆಯಿಂದ ಬೊಟ್ಟು ಇಟ್ಟುಕೊಳ್ಳಬೇಕು. ಒಂದು ವೇಳೆ ಕೆಳಗೆ ಬಿದ್ದರೆ ತಕ್ಷಣ ಅದನ್ನು ತೆಗೆದು ಯಾರ ಕಾಲು ತಾಕದ ಜಾಗದಲ್ಲಿ ಹಾಕಬೇಕು. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ವಿಷಯಗಳು ಮುಂಚಿತವಾಗಿಯೇ ತಿಳಿದಿದ್ದವು? ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ತಿಳಿಯದೆ ಇಷ್ಟು ದಿನ ಈ ತಪ್ಪುಗಳನ್ನು ಮಾಡಿದರೆ, ತಿಳಿಯದೆ ತಪ್ಪು ಮಾಡಿದೆ ಅಮ್ಮ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳಿ. ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಳ್ಳುವವರನ್ನು ಆ ದೇವಿಯು ಯಾವಾಗಲೂ ಕ್ಷಮಿಸುತ್ತಾಳೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳುತ್ತೇನೆ, ಕೇಳಿ. ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನಸ್ಸು ಕರಗಿ ಹೋಗುತ್ತದೆ. ಒಂದು ಊರಿನಲ್ಲಿ ಸುಮತಿ ಎಂಬ ಗೃಹಿಣಿ ಇದ್ದಳು. ಆಕೆ ತುಂಬ ಒಳ್ಳೆಯವಳು. ಪೂಜೆಗಳು, ವ್ರತಗಳು ಎಲ್ಲವನ್ನೂ ಮಾಡುತ್ತಿದ್ದಳು. ಆದರೆ ಅವಳ ಮನೆಯಲ್ಲಿ ಯಾವಾಗಲೂ ದರಿದ್ರವೇ. ಗಂಡನ ಸಂಪಾದನೆ ಎಲ್ಲ ಆಸ್ಪತ್ರೆಗಳಿಗೆ ಸಾಕಾಗುತ್ತಿತ್ತು. ಯಾವಾಗಲೂ ಏನಾದರೂ ಒಂದು ಅನಾರೋಗ್ಯ, ಸಾಲಗಾರರ ಕಾಟ. ತಡೆಯಲಾರದೆ ಆ ಗೃಹಿಣಿ ದಿನವೂ ಕಣ್ಣೀರು ಹಾಕುತ್ತಿದ್ದಳು. ನಾನು ಯಾರಿಗೂ ದ್ರೋಹ ಮಾಡಿಲ್ಲವಲ್ಲ, ಪ್ರತಿದಿನ ದೀಪ ಹಚ್ಚುತ್ತಿದ್ದೇನೆ. ನನಗೇಕೆ ಇಷ್ಟೊಂದು ಕಷ್ಟಗಳು ದೇವರೇ ಎಂದು ದೇವಸ್ಥಾನಕ್ಕೆ ಹೋಗಿ ಅಳುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿದ್ದ ಒಬ್ಬ ಅಜ್ಜಿ ಸುಮತಿಯನ್ನು ನೋಡಿ ಹತ್ತಿರ ಕರೆದು, ಅಮ್ಮ ಸುಮತಿ, ನಿನ್ನ ಹಣೆಯ ಮೇಲಿರುವ ಕುಂಕುಮ ಅದೇಕೆ ಪಕ್ಕಕ್ಕೆ ಸರಿದಿದೆ ಎಂದು ಕೇಳಿದಳು. ಆಗ ಸುಮತಿ ಹೇಳಿದಳು, ಏನೋ ಬಿಡಮ್ಮ, ಮನಸ್ಸು ಚೆನ್ನಾಗಿಲ್ವಲ್ಲ. ಅಳುತ್ತಲೇ ಎಡಗೈಯಿಂದ ಹಾಗೆ ಒರೆಸಿಕೊಂಡೆ. ಮತ್ತೆ ಗಡಿಬಿಡಿಯಲ್ಲಿ ನಿಂತುಕೊಂಡೆ. ಯಾವುದೋ ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಕುಂಕುಮ ತಗೊಂಡು ಇಟ್ಟುಕೊಂಡೆ ಅಂದ್ಲು. ಆಗ ಆ ಅಜ್ಜಿ ಹೇಳಿದ್ಲು, ಹುಚ್ಚಿ, ನೀನು ಮಾಡುವ ತಪ್ಪುಗಳಿಂದಲೇ ನಿನ್ನ ಮನೆಗೆ ಆ ದುಸ್ಥಿತಿ ಬಂದಿದೆ. ಯಾವಾಗಲೂ ಕುಂಕುಮವನ್ನು ಎಡಗೈಯಿಂದ ಮುಟ್ಟಬಾರದು. ಎಡಗೈಯಿಂದ ಬೊಟ್ಟನ್ನು ಒರೆಸಬಾರದು. ಹಾಗೆ ಒಡೆದು ಹೋದ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕುಂಕುಮವನ್ನು ಇಡಬಾರದು. ಬೆಳ್ಳಿ, ಹಿತ್ತಾಳೆ ಅಥವಾ ಗಾಜಿನ ಸೀಸಾದಲ್ಲಿ ಇಟ್ಟುಕೊಳ್ಳಬೇಕು. ಅಳುತ್ತಾ ಬೊಟ್ಟು ಇಟ್ಕೊಂಡಾಗ ಆ ಕಣ್ಣೀರಿನ ಹನಿಗಳು ಕುಂಕುಮ ತಗುಲಿದರೆ ಆ ಮನೆ ಸ್ಮಶಾನವಾಗಿ ಮಾರ್ಪಡುತ್ತದೆ, ಅನಿಷ್ಟ ಉಂಟಾಗುತ್ತದೆ ಎಂದು ಗದರಿದಳು. ಸುಮತಿಗೆ ಆಗ ಜ್ಞಾನೋದಯವಾಯಿತು. ಅದರ ಮರುದಿನದಿಂದಲೇ ಆಕೆ ಅಚ್ಚುಕಟ್ಟಾಗಿ ಬೆಳಿಗ್ಗೆಯೇ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು ಬೆಳ್ಳಿಯ ಕುಂಕುಮದ ಭರಣಿಯಲ್ಲಿರುವ ಶುದ್ಧವಾದ ಕುಂಕುಮವನ್ನು ಬಲಗೈ ಉಂಗುರದ ಬೆರಳಿನಿಂದ ಓಂ ಶ್ರೀ ಮಾತ್ರೇ ನಮಃ ಎನ್ನುತ್ತಾ ಹಣೆಗೆ ಧರಿಸಲು ಶುರು ಮಾಡಿದಳು. ನಂಬಿ ಅಥವಾ ಬಿಡಿ, ಕೇವಲ 41 ದಿನಗಳಲ್ಲಿ ಆ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಗಂಡನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಸಾಲವೆಲ್ಲ ತೀರಿ ಹೋಯಿತು. ಈಗ ಆ ಮನೆ ಕಳೆಕಳೆಯಾಗಿ ಕಂಗೊಳಿಸುತ್ತಿದೆ. ನೋಡಿದ್ರಲ್ಲ, ಒಂದು ಸಣ್ಣ ಕುಂಕುಮದ ಬೊಟ್ಟಿನ ಹಿಂದೆ ಎಂತಹ ಶಾಸ್ತ್ರ ಅಡಗಿದೆ ಎಂದು. ಏನಿದೆ ಬಿಡಿ, ಇದು ಕೇವಲ ಕೆಂಪು ಪುಡಿ ತಾನೆ ಎಂದು ಯಾವಾಗಲೂ ಕುಂಕುಮವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಪ್ರದಾಯದಲ್ಲಿರುವ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವಿಜ್ಞಾನವಿದೆ, ಒಂದು ಪರಮಾರ್ಥವಿದೆ. ಅವುಗಳನ್ನು ಗೌರವಿಸಿ ಆಚರಿಸುವವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಇಂದು ನಾನು ಹೇಳಿದ ವಿಷಯಗಳು ನಿಮಗೆ ತುಂಬ ಉಪಯೋಗವಾಗಲಿದೆ ಎಂದು ನಾನು ಮನಸಾರೆ ನಂಬುತ್ತೇನೆ. ನಾಳೆಯಿಂದ ಅಲ್ಲ, ಈ ಕ್ಷಣದಿಂದಲೇ ನೀವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿಮ್ಮ ಮನೆಯನ್ನು ಒಂದು ದೇವಾಲಯದಂತೆ ಬದಲಾಯಿಸಿಕೊಳ್ಳಿ. ಮನೆಯ ಗೃಹಿಣಿ ಸಂತೋಷವಾಗಿದ್ದರೆ ಮಾತ್ರ ಆ ಮನೆ ಸ್ವರ್ಗವಾಗುತ್ತದೆ. ನಿಮ್ಮ ಮುಖದಲ್ಲಿನ ಮುಗುಳು ನಗು ಹಾಗೂ ನಿಮ್ಮ ಹಣೆಯ ಮೇಲಿನ ಕುಂಕುಮದ ಕಳೆ ಎಂದೆಂದಿಗೂ ಹೀಗೆಯೇ ಇರಲಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಿರುವುದು ನೆಮ್ಮದಿ ಮತ್ತು ಗೌರವ. ನಾವು ಯಾರಿಗಾದರೂ ಒಳ್ಳೆಯದನ್ನು ಹೇಳಲು ಹೋದಾಗ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ನಮ್ಮ ಪ್ರೀತಿಯನ್ನು ಕಡೆಗಣಿಸಿದರೆ ಆ ನೋವು ಅನುಭವಿಸಿದವರಿಗಷ್ಟೇ ಗೊತ್ತು. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಬೆಲೆ ಕೊಡದಿದ್ದಾಗ, ನಾವು ಹೇಳುವ ಸರಿಯಾದ ಮಾತುಗಳನ್ನು ಯಾರೂ ಆಲಿಸದಿದ್ದಾಗ ಹೃದಯಕ್ಕೆ ಆಗುವ ಗಾಯ ವರ್ಣನಾತೀತ. ನೀವು ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಪ್ರಾಮಾಣಿಕರಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ಬದುಕು ಶೂನ್ಯವೆನಿಸುತ್ತದೆ. ಮನೆಯಲ್ಲಾಗಲಿ, ಆಫೀಸ್ನಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲವೇ? ನೀವು ಸರಿಯಾದದ್ದನ್ನೇ ಹೇಳುತ್ತಿದ್ದರೂ ಎದುರಿಗಿರುವವರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆಯೇ? ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆಯೇ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಇಂದು ನಾವು ಚರ್ಚಿಸುತ್ತಿರುವುದು ಕೇವಲ ಒಂದು ಅಡುಗೆ ಮನೆಯ ಮಸಾಲೆ ಪದಾರ್ಥದ ಬಗ್ಗೆ ಅಲ್ಲ, ಬದಲಾಗಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಕಾಳು ಮೆಣಸಿನ ಅದ್ಭುತ ಶಕ್ತಿಯ ಬಗ್ಗೆ. ಇಂದು ನಾವು ಹೇಳ ಹೋಗುತ್ತಿರುವ ಆ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದರಲ್ಲಿ ಅಡಗಿರುವ ರಹಸ್ಯ ಶಕ್ತಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಜನರು ನಿಮ್ಮ ಮಾತನ್ನು ಕೇಳುವಂತೆ ಮಾಡುತ್ತದೆ.
ಪುರಾಣಗಳಲ್ಲಿ ಮಹರ್ಷಿಗಳು ಹೇಳಿದ ಈ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದೌರ್ಭಾಗ್ಯವನ್ನು ಸುಟ್ಟು ಹಾಕಿ ನೀವು ಬಯಸುವ ವ್ಯಕ್ತಿಯನ್ನು ನಿಮ್ಮ ಮಾತಿಗೆ ಬದ್ಧರಾಗುವಂತೆ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಈ ಪರಿಹಾರದ ಹಿಂದಿನ ವಿಜ್ಞಾನ ಪುರಾಣ ಮತ್ತು ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ಬಿಡಿಸಿರುತ್ತೇವೆ. ಮುಂದುವರೆಯುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವರಾಹಿ ಎಂದು ಬರೆಯಿರಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಮಾತು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಮೆಣಸಿನಕಾಳು ಕೇವಲ ಮಸಾಲೆ ಪದಾರ್ಥವಲ್ಲ. ಆಯುರ್ವೇದದಲ್ಲಿ ಇದನ್ನು ಕೃಷ್ಣ ಮರೀಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಇದು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಕಾರಾತ್ಮಕ ದೃಷ್ಟಿ ಮತ್ತು ದೋಷಗಳನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮೆಣಸಿನ ಕಾಳಿಗೆ ಆಧ್ಯಾತ್ಮದಲ್ಲಿ ದುಷ್ಟ ಶಕ್ತಿನಾಶಕ ಎಂಬ ಹೆಸರಿದೆ. ಮೆಣಸಿನಕಾಳು ತನ್ನ ಸುತ್ತಲಿರುವ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕಾಳು ಮೆಣಸು ಶನಿದೇವರಿಗೆ ಪ್ರಿಯವಾದ ವಸ್ತು. ಶನಿ ದೋಷದಿಂದ ನಿಮ್ಮ ಮಾತು ಯಾರಿಗೂ ಕೇಳಿಸದಿದ್ರೆ ಅಥವಾ ಕೆಲಸಗಳು ಕೆಡುತ್ತಿದ್ರೆ ಇದು ರಾಮಬಾಣ. ಯಾಕೆ 7 ಮೆಣಸಿನ ಕಾಳುಗಳೇ ಬೇಕು? 7 ಸಂಖ್ಯೆಯು ಸಪ್ತಚಕ್ರಗಳನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಈ 7 ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಈ 7 ಕಾಳುಗಳು ಪ್ರೇರಣೆ ನೀಡುತ್ತವೆ. ಹಾಗೆಯೇ ವಾರಕ್ಕೆ 7 ದಿನಗಳಿವೆ. 7 ಋಷಿಗಳು ಅಂದರೆ ನಮಗೆ ಸಪ್ತ ಋಷಿಗಳಿದ್ದಾರೆ. ಈ 7 ಎಂಬ ಸಂಖ್ಯೆಗೆ ಬ್ರಹ್ಮಾಂಡದಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಈ 7 ಮೆಣಸಿನ ಕಾಳುಗಳು ನಿಮ್ಮ 7 ಜನ್ಮಗಳ ದರಿದ್ರವನ್ನು ಅಂದರೆ ನಿಮ್ಮ ಕರ್ಮಫಲದ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಇಂತಹ ಸಣ್ಣ ಸಣ್ಣ ವಸ್ತುಗಳ ಮೂಲಕ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದಿದ್ದರು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ಮಾತು ಯಾರಿಗೂ ತಲುಪದಿದ್ದರೂ ಈ ಮೆಣಸಿನ ಕಾಳಿನ ತೀಕ್ಷ್ಣತೆ ನಿಮ್ಮ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರಿಗೆ ಒಂದು ನೋವಿರುತ್ತದೆ. ಬಹಳಷ್ಟು ಬಾರಿ ನಮ್ಮ ಮನೆಯವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೇನೆ, ಆದರೂ ಇವರು ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ವಿಶೇಷವಾಗಿ ಪತಿ ಪತ್ನಿಯರ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶವಾದಾಗ ಅಥವಾ ಅತ್ತೆ ಮಾವ ನಾದಿನಿಯರ ಚಾಡಿ ಮಾತುಗಳಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ನೀವು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಬಹುದು ಅಥವಾ ನೀವು ಹೇಳುವ ಸಲಹೆ ತಪ್ಪು ಅನ್ನಬಹುದು. ಇಂತಹ ಸಂದರ್ಭದಲ್ಲಿ ಮೌನವಾಗಿ ಅಳುವುದಕ್ಕಿಂತ ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಈ ಪರಿಹಾರವನ್ನು ಮಾಡಿ. ಇದು ಯಾರನ್ನು ವಶಪಡಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ನಿಮ್ಮ ಬಗೆಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವ ಪ್ರಕ್ರಿಯೆ. ನಿಮ್ಮ ಮಕ್ಕಳು ಕೆಟ್ಟ ಹಾದಿ ಹಿಡಿದಿದ್ರೆ ಅಥವಾ ಓದಿನಲ್ಲಿ ಆಸಕ್ತಿ ತೋರದೆ ನಿಮ್ಮ ಮಾತನ್ನ ಮೀರಿದ್ದರೆ, ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಗುರುತಿಸದೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಈ ಪರಿಹಾರವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಎದುರಿಗಿರುವವರ ಮನಸ್ಸನ್ನು ಮೃದುಗೊಳಿಸುತ್ತದೆ. ಈಗ ಅತ್ಯಂತ ಪ್ರಮುಖವಾದ ಭಾಗ, ಈ ಪರಿಹಾರವನ್ನು ಮಾಡುವುದು ಹೇಗೆ? ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಸುವುದು ಹೇಗೆ? ಪರಿಹಾರ ಮಾಡುವಾಗ ಈ ಮಂತ್ರಗಳನ್ನು ಪಠಿಸುವುದು ನಿಮ್ಮ ಸಂಕಲ್ಪಕ್ಕೆ ಲಕ್ಷಪಟ್ಟು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. 1. ವಾರಾಹಿ ದೇವಿಯ ಮಂತ್ರ. ಇದು ಶತ್ರುನಾಶ ಮತ್ತು ವಶೀಕರಣಕ್ಕಾಗಿ. ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಚಕ್ಷುಃ ಶ್ರೋತ್ರಂ ಹೃದಯಂ ಸ್ತಂಭಯ ಸ ಸ್ವಾಹ. 2. ವಶೀಕರಣ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. 3. ಸರ್ವಜನ ವಶೀಕರಣ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವ ಜಗದೀಶ್ವರಾಯ ಮಮ ವಶಂ ಕುರು ಕುರು ಸ್ವಾಹ. ಈ ಎಲ್ಲ ಮಂತ್ರಗಳನ್ನು ಒಂದೊಂದು ಸಲ ಪರಿಹಾರ ಮಾಡುವುದಕ್ಕೂ ಮುಂಚೆ ಹೇಳಬೇಕು. ಈಗ ಹಂತ ಹಂತವಾಗಿ ಪರಿಹಾರ ಮಾಡುವ ವಿಧಾನವನ್ನು ತಿಳಿಯೋಣ. 1. ಇದನ್ನು ಶನಿವಾರ ಅಥವಾ ಮಂಗಳವಾರ ರಾತ್ರಿ 11 ಗಂಟೆಯ ನಂತರ ಮಾಡುವುದು ಅತಿ ಶ್ರೇಷ್ಠ. ಮಲಗುವ ಮುನ್ನ, ಊಟದ ನಂತರ ಮಾತ್ರ ಈ ಪ್ರಕ್ರಿಯೆ ನಡೆಯಬೇಕು. 2 ಕಾಲು ಮುಖ ತೊಳೆದುಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡಬೇಕು. 7 ಕಾಳು ಮೆಣಸನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈ ಚಂದ್ರನಾಡಿಗೆ ಸಂಬಂಧಿಸಿದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಕಣ್ಣು ಮುಚ್ಚಿಕೊಂಡು ನೀವು ಬಯಸುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 21 ಬಾರಿ ಉಚ್ಚರಿಸಿ. ಒಂದು ಮಣ್ಣಿನ ಹಣತೆ ಅಥವಾ ಬಿಳಿ ಕಾಗದದ ಮೇಲೆ ಮೆಣಸನ್ನು ಇಡಿ. ಅದರ ಮೇಲೆ 2 ಕರ್ಪೂರವನ್ನು ಇಡಿ.
ನನ್ನ ಈ ಕಷ್ಟಗಳು ಈ ಕರ್ಪೂರದಂತೆ ಸುಟ್ಟು ಹೋಗಲಿ ಎಂದು ಹೇಳಿ ಆ ವ್ಯಕ್ತಿಯ ಹೆಸರನ್ನ ಹೇಳಿಕೊಂಡು ಇಂದಿನಿಂದ ನನ್ನ ಮಾತಿಗೆ ಬೆಲೆ ನೀಡಲಿ ಎಂದು ಪ್ರಾರ್ಥಿಸಿ ಬೆಂಕಿ ಹಚ್ಚಿ ಆ ಬೂದಿಯು ತಣ್ಣಗಾದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಮನೆಯ ಒಳಗಡೆ ಆ ಬೂದಿಯ ಒಂದು ಕಣವು ಉಳಿಯಬಾರದು. ಈ ಪ್ರಕ್ರಿಯೆಯು ಎದುರಿಗಿರುವ ವ್ಯಕ್ತಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದಹಿಸುತ್ತದೆ. ಅವರಲ್ಲಿರುವ ಹಠಮಾರಿ ಸ್ವಭಾವ ಬೂದಿಯಂತೆ ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೆಣಸಿನ ಕಾಳುಗಳಿಂದ ಮಾಡುವ ಇನ್ನಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ಕೇಳಿ. 5 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಒಂದೊಂದು ಎಸೆದು 5ನೇದು ಆಕಾಶಕ್ಕೆ ಎಸೆಯಿರಿ. ಇದು ನಿಮ್ಮ ಸುತ್ತಲಿನ ಎಲ್ಲ ದಿಕ್ಕುಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ 7 ಮೆಣಸಿನ ಕಾಳು ಮತ್ತು ಒಂದು ಕಲ್ಲಿದ್ದಲನ್ನು ಕಟ್ಟಿ ತೂಗು ಹಾಕಿ. ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ದೃಷ್ಟಿ ನಿಲ್ಲುತ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ 2 ಕಾಳು ಮೆಣಸು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗುತ್ತದೆ. ಈ ಪರಿಹಾರವನ್ನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಳಸಬೇಡಿ. ಪರಸ್ತ್ರೀ ಅಥವಾ ಪರಪುರುಷರನ್ನು ಆಕರ್ಷಿಸಲು ಅಥವಾ ಯಾರದೋ ಸಂಸಾರ ಹಾಳು ಮಾಡಲು ಬಳಸಿದರೆ ಇದರ ಉಲ್ಟಾ ಪರಿಣಾಮ ನೀವೇ ಅನುಭವಿಸಬೇಕಾಗುತ್ತದೆ. ಇದು ಕೇವಲ ಧರ್ಮಬದ್ಧವಾಗಿ ಪ್ರೀತಿ ಮತ್ತು ನ್ಯಾಯಯುತವಾದ ಗೌರವಕ್ಕಾಗಿ ಮಾತ್ರ. ವೀಕ್ಷಕರೇ, ನಂಬಿಕೆಯೇ ಜೀವನದ ಬುನಾದಿ. ನೀವು ಎಷ್ಟು ಗಾಢವಾಗಿ ನಂಬುತ್ತೀರೋ ಪ್ರಕೃತಿ ಅಷ್ಟೇ ವೇಗವಾಗಿ ಸ್ಪಂದಿಸುತ್ತದೆ. ಈ ಪರಿಹಾರವನ್ನು ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಮಾಡಬಹುದು. ಫಲಿತಾಂಶ ತಡವಾದರೂ ಖಂಡಿತ ಸಿಗುತ್ತದೆ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ತಾಯಿ ವಾರಾಹಿ ಸದಾ ಸಿದ್ಧಳಿದ್ದಾಳೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಂಸಾರ ಸುಖವಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ದೈವಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.